ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ಒಂದು ಟಿಪ್ಸ್ ಹೇಳ್ತಾ ಇದ್ದೀನಿ. ಏನಂದರೆ ರೂಮ್ ಸ್ಪ್ರೇ. ನಾವು ಯಾವ ಥರ ರೂಮ್ ಸ್ಪ್ರೇನ ಯೂಸ್ ಮಾಡ್ಕೋಬೋದು, ಈ ಕಂಫರ್ಟನ್ನು ಯೂಸ್ ಮಾಡಿಕೊಂಡು ಅಂತ ಹೇಳಿ ಇಲ್ಲಿ ತೋರಿಸ್ತಾ ಇದ್ದೀನಿ. ಈ ಥರದ್ದು ಒಂದು ಕಂಫರ್ಟು ತುಂಬ ಚೆನ್ನಾಗಿರೋ ಒಂದು ಸ್ಮೆಲ್ ಇರುತ್ತೆ ನೋಡಿ. ಒಂದೊಂದು ಎಲ್ಲದು ಅಂದರೆ ಎಲ್ಲ ಕೂಡ ಒಳ್ಳೆ ಸ್ಮೆಲ್ಲೇ ಇರುತ್ತೆ, ಒಂದೊಂದು ತುಂಬ ಚೆನ್ನಾಗಿ ಸ್ಮೆಲ್ ಇರುತ್ತೆ. ಆ ಸ್ಮೆಲ್ದು ಕಂಫರ್ಟ್ನ ತೊಗೊಳ್ಳಿ. ಈ ಥರದೊಂದು ಬಾಟಲ್ನ ತೊಗೊಳ್ಳಿ. ಇದು ಸ್ಪ್ರೇ ಬಾಟಲ್ ಆಗಿರಬೇಕು. ಅದನ್ನು ತಗೊಂಡು ನಿಮಗೆ ಒಳ್ಳೆ ಸ್ಮೆಲ್ ಇರುವಂಥ ಕಂಫರ್ಟ್ನ ಸ್ವಲ್ಪ ಹಾಕ್ಕೊಳ್ಳಿ. ಅದಕ್ಕೆ ಸ್ವಲ್ಪ ನೀರನ್ನ ಹಾಕ್ಕೊಳ್ಳಿ. ನೀವು ಸಾಲ್ಟ್ ವಾಟರ್ ಏನಾದರೂ ಆಗಿದ್ದರೆ ಸಾಲ್ಟ್ ವಾಟರ್ನ ಯೂಸ್ ಮಾಡಬೇಡಿ. ಏನಕ್ಕೆ ಅಂದರೆ ಆ ಸ್ಪ್ರೇ ಮಾಡೋ ಜಾಗದಲ್ಲಿ ಸಾಲ್ಟ್ ಹೋಗಿ ಕಟ್ಕೊಬಿಡುತ್ತೆ. ಅದರಿಂದ ಕುಡಿಯೋ ನೀರು ಯೂಸ್ ಮಾಡ್ತಿರಲ್ಲ, ಅದನ್ನೇ ನೀವು ಯೂಸ್ ಮಾಡಿಕೊಂಡು ಸ್ವಲ್ಪ ನೀರು ಸ್ವಲ್ಪ ಲಿಕ್ವಿಡ್ ಎರಡನ್ನೂ ಹಾಕ್ಕೊಂಡು ಯೂಸ್ ಮಾಡ್ಕೋಬೇಕು. ನಾನು ಯಾವಾಗಲೂ ಇದನ್ನು ಮಾಡಿ ಇಟ್ಕೊಂಡಿರ್ತೀನಿ, ನನಗೆ ಯೂಸ್ ಆಗುತ್ತೆ. ಈಗ ನೀವು ಅನ್ಬೋದು ಏನಂತಂದರೆ ಕಂಫರ್ಟ್ನ ಯಾಕೆ ಈ ರೀತಿ ಬಾಟಲ್ಗೆ ಹಾಕ್ಬೋದು ಅಂತ. ನಾನು ತೋರಿಸ್ತೀನಿ. ಈ ರೀತಿಯಾಗಿ ಬಾಟಲ್ಗೆ ಹಾಕ್ಕೊಂಡ್ರೆ ರೂಮ್ ಸ್ಪ್ರೇ ಆ ಥರ ಯೂಸ್ ಮಾಡ್ಕೋಬೋದು. ಯಾವ ಥರ ಅಂದರೆ ನೀವು ಬೆಡ್ ಮೇಲೆ ಮತ್ತು ಸ್ಕ್ರೀನ್ ಇರುತ್ತೆ ಅಂದರೆ ಕರ್ಟನ್ ಅಂತ ಏನು ಹೇಳ್ತೀವಿ ಅದಕ್ಕೆ, ಮತ್ತು ಸೋಫಾ ಮೇಲೆ ಸ್ವಲ್ಪ ಲೈಟಾಗಿ ಸ್ಪ್ರೇ ಮಾಡಿದ್ರೆ ನೀಟಾಗಿ ಸ್ಮೆಲ್ಲು ಚೆನ್ನಾಗಿರುತ್ತೆ. ಯಾರಾದರೂ ಹೊರಗಡೆಯಿಂದ ಮನೆ ಒಳಗಡೆಗೆ ಬಂದರೆ ಎಷ್ಟು ಘಮ ಘಮನೋ ಒಂದು ಸ್ಮೆಲ್ ಇರುತ್ತೆ ಅಂದರೆ ತುಂಬ ಚೆನ್ನಾಗಿರುತ್ತೆ ಸ್ಮೆಲ್ಲಂತೂ. ಅದಕ್ಕೆ ಹೇಳಿದ್ದು ಕಂಫರ್ಟು ಒಳ್ಳೆ ಸ್ಮೆಲ್ ಇರೋದನ್ನ ಯೂಸ್ ಮಾಡ್ಕೊಳ್ಳಿ ಅಂತೇಳಿ. ಒಳ್ಳೆ ಸ್ಮೆಲ್ ಇರುತ್ತೆ. ನಾವು ರೂಮ್ ಸ್ಪ್ರೇ ತೊಗೊಬರ್ತೀವಿ ಅಂಗಡಿಗಳಿಂದ, ಮಾಲಲ್ಲಿ ತಂದಾಗ ಏನಾಗುತ್ತೆ, ಅದು ಇಷ್ಟು ಸ್ಮೆಲ್ ಇರಲ್ಲ. ಇದು ಸ್ವಲ್ಪ ತುಂಬ ಸ್ಮೆಲ್ ಇರುತ್ತೆ, ಇಡೀ ದಿನ ಸ್ಮೆಲ್ ಇರುತ್ತೆ. ಒಂದು ಸರಿ ಸ್ಪ್ರೇ ಮಾಡಿಬಿಟ್ರೆ ಸಾಯಂಕಾಲ ತನಕನೂ ಸ್ಮೆಲ್ ಇರುತ್ತೆ. ಆದರೆ ನೀವು ಹೇಳ್ಬೋದು ಇನ್ನೊಂದು ಏನಂದರೆ ಕಂಫರ್ಟ್ನ ಈ ರೀತಿ ಮಾಡೋದಕ್ಕಿಂತ ಬಟ್ಟೆಗೆ ಹಾಕಿದ್ರೆ ಒಳ್ಳೆ ಸ್ಮೆಲ್ ಇರುತ್ತೆ ಅಂತೇಳಿ. ನಿಜ, ಬಟ್ಟೆಗೆ ಹಾಕಿದ್ರೂ ಒಳ್ಳೆ ಸ್ಮೆಲ್ ಇರುತ್ತೆ, ಆದರೆ ಈ ರೀತಿ ಮಾಡಿದ್ರೆ ಇಡೀ ದಿನ ಸ್ಮೆಲ್ ಇರುತ್ತೆ. ನಾನು ಯಾವಾಗಲೂ ಈ ರೀತಿಯಾಗಿ ಮಾಡ್ತಾಯಿರ್ತೀನಿ. ನಿಮಗೂ ಇಷ್ಟ ಆಗ್ಬೋದು ನೋಡಿ. ನಿಮಗೇನಾದರೂ ಈ ಥರ ಟಿಪ್ಸ್ ಇಷ್ಟ ಆದರೆ, ಈ ಟಿಪ್ಸ್ ಏನಾದರೂ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಹಾಗಾದ್ರೆ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ.